ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಸೊ ಗುರುವಾರನೇ ಹೋಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಬುಧವಾರ ನೈಟು ಮೈಸೂರಿಂದ ಹೊರಡ್ತಾ ಇರೋದು. ಸೊ ಗುರುವಾರ ಅರ್ಲಿ ಮಾರ್ನಿಂಗ್ ನಾವು ಮಂತ್ರಾಲಯಕ್ಕೆ ರೀಚ್ ಆಗ್ತೀವಿ. ನಮಗೆ ಮೈಸೂರಲ್ಲಿ 8 ಗಂಟೆಗೆ ಬಸ್ ಇದ್ದಿದ್ದು. ಸೊ ಬನ್ನಿ ಹೋಗೋಣ. ಬಸ್ ಹೊರಡೋಕ್ಕಿನ್ನೂ ಟೈಮ್ ಇತ್ತು, ಹಾಗೆ ಟೀ ಕುಡ್ಕೊಂಡು ಬಸ್ಸಿಗೆ ಹೊರಟ್ವಿ. ಇದು ನಾವು ಬುಕ್ ಮಾಡ್ಕೊಂಡಿದ್ದು ಬಂದು VRL ಬಸ್ಸ, ಅಂದರೆ ಸ್ಲೀಪರ್ನೇ ಬುಕ್ ಮಾಡ್ಕೊಂಡಿದ್ವಿ. ಯಾಕಂದರೆ ಟ್ರೈನಲ್ಲೆಲ್ಲ ಹೋಗಿ ಸ್ವಲ್ಪ ಹಿಂಸೆ ಅನಿಸುತ್ತೆ ಅಂದ್ಬಿಟ್ಟು, ಸ್ಟ್ರೈನ್ ಆಗುತ್ತೆ ಅಂದ್ಬಿಟ್ಟು ಬಸ್ಸಲ್ಲೇ ಹೋದ್ವಿ, ಅಂದರೆ ಸ್ಲೀಪರಲ್ಲೇ ಹೋದ್ವಿ. ಸೊ 8 o'clock ಕರೆಕ್ಟಾಗಿ ಬಸ್ ಹೊರಡ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಸೊ ಫೈನಲಿ ಮಂತ್ರಾಲಯ ರೀಚ್ ಆದ್ವಿ ಗೈಸ್. ಅಂದರೆ ಅದು 7 o'clock ಬಂದು ರೀಚ್ ಆದ್ವಿ. ಅಲ್ಲಿಂದ ಬಂದು ರೂಮೆಲ್ಲ ಮಾಡಿಕೊಂಡು, ಅಂದರೆ ಒನ್ ಡೇಗೆ ನೈಟ್ ನಮಗೆ 10 o'clock ರಿಟರ್ನ್ ಬಸ್ ಇದ್ದಿದ್ದು. ಸೊ ಹಾಗಾಗಿ ಅಲ್ಲಿವರೆಗೂ ಇರಬೇಕಲ್ಲ ಅಂದ್ಬಿಟ್ಟು ಒನ್ ಡೇಗೆ ರೂಮ್ನ ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸೊ ಫೈನಲಿ ಮಂತ್ರಾಲಯಕ್ಕೆ ಹೋದ್ವಿ. ಅದಂತೂ ವೈಬೇ ತುಂಬ ಚೆನ್ನಾಗಿತ್ತು, ನೋಡೋಕ್ಕೇ ಸಖತ್ತಾಗಿತ್ತು. ಇಲ್ಲಿ ಹೊರಗಡೆ ಎಲ್ಲ ಈ ರೀತಿ ಇತ್ತು. ಸೊ ಇದು ಬಂದು ಎಂಟ್ರೆನ್ಸು. ಸ್ವಲ್ಪ ಜನ ರಶ್ಶೇ ಇದ್ದರು, ಯಾಕೆ ಅಂದರೆ ಅಬ್ವಿಯಸ್ಲಿ ಗುರುವಾರ ಅಂತ ಹೇಳಿದ್ರೆ ರಾಯರ ವಾರ ಎಲ್ಲರೂ ಬಂದೇ ಬರ್ತಾರೆ. ಅಂದರೆ ಬರಬೇಕು ಅಂದ್ಕೊಂಡಿರೋರು ತುಂಬ ಜನ ಗುರುವಾರನೇ ಬರ್ತಾರೆ ನಮ್ಮ ಥರ. ಸೊ ಹಾಗಾಗಿ ತುಂಬ ಜನ ಇದ್ದರು, ರಶ್ ಇತ್ತು. ಸೊ ಹೋಗಿ ಒಳಗಡೆಗೆ ಅಲ್ಲಿ ನಿಂತ್ಕೊಂಡ್ವಿ. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಸೊ ಗೈಸ್, ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನಿಂತಿದ್ವಿ. ನನ್ನ ಹಸ್ಬೆಂಡ್ ಪ್ರಸಾದ ತರಕ್ಕೆ ಹೋಗಿದ್ರು. ಸೊ ಅದಕ್ಕೆಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಅಲ್ಲಿಂದ ನಾವು ಬಂದು ಆಂಜನೇಯ ದೇವಸ್ಥಾನಕ್ಕೆ, ಅಂದರೆ ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲಿಂದ 5 ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಆಟೋ ಅಲ್ಲಿ ಹೋಗಬೇಕು. ಸೊ ಅಲ್ಲಿ ಪರ್ ಹೆಡ್ 150 rupees ತೊಗೊಂಡ್ರು. ಸೊ ಅವರು ಎಲ್ಲ ದೇವಸ್ಥಾನಕ್ಕೂ ಪಿಕಪ್ ಮಾಡಿ ಡ್ರಾಪು, ನಾವು ಯಾವ ಇದರಲ್ಲಿ ಹತ್ತಿದ್ವಿ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಸೊ ನಾವು ಫಸ್ಟ್ ಹೋಗಿದ್ದು ಬಂದು ಆಂಜನೇಯ ದೇವಸ್ಥಾನ. ಸೊ ಅಲ್ಲಿಂದ ನೆಕ್ಸ್ಟ್ ಬಂದು ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಸೊ ಇದು ಬಂದು ರಾಯರು ಜಪ ಮಾಡ್ತಾ ಇದ್ದಂಥ ಪ್ಲೇಸ್. ಇಲ್ಲಿ ಅನ್ನದಾನ ಮಾಡ್ತಾಯಿದ್ರು, ಅಂದರೆ ಊಟ ಎಲ್ಲ ಇಟ್ಕೊಡ್ತಾಯಿದ್ರು. ಸೊ ನಾವೂ ಕೂಡ ಅಲ್ಲೇ ಆಫ್ಟರ್ನೂನ್ ಆಗಿದ್ದರಿಂದ ಅಲ್ಲೇ ಊಟ ಮಾಡಿಕೊಂಡು ಸೊ ದರ್ಶನ ಎಲ್ಲ ಮಾಡಿಕೊಂಡು ಸೊ ಹೊರಟ್ವಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಬಂದು 3ನೇ ದೇವಸ್ಥಾನ ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ಇದು ಕೂಡ ಎಲ್ಲ ದರ್ಶನ ಮಾಡಿಕೊಂಡು, ಸೊ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು, ಅಂದರೆ ಆಂಜನೇಯಂದು ಇನ್ನೊಂದು ಕಲ್ಲುಗಳೆಲ್ಲ ಈ ರೀತಿ ಇರುತ್ತಲ್ಲ, ಅಲ್ಲಿ ದೇವಸ್ಥಾನ ಇತ್ತು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಇಬ್ರಿಗೂ ಸಿಕ್ಕಾಪಟ್ಟೆ ದಾವರ್ತಿತ್ತು, ಹೆವಿ ಬಿಸಿಲು ಗೈಸ್. ಅದಕ್ಕೆ ಇಬ್ಬರು ಒಂದೊಂದು ಸೋಡನ ಕುಡಿದ್ವಿ ಅಲ್ಲೇನೆ. ಎಷ್ಟು ಸೆಕೆ ಅಂದರೆ ಬಿಸಿಲು. ಮೈಸೂರಿಗೂ ಅಲ್ಲಿಗೂ ತುಂಬ ಬಿಸಿಲಿತ್ತು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ದಾವರ್ತಾಯ್ತು ಅಂದ್ಬಿಟ್ಟು ಇಬ್ಬರು ಒಂದು ಸೋಡಾ ಕುಡ್ಕೊಂಡು ಅಲ್ಲಿ ನೆಕ್ಸ್ಟ್ ಹೋದ್ವಿ. ಇದು ಬಂದು ಆಂಜನೇಯನ ದೇವಸ್ಥಾನನೇ, ಅಂದರೆ ಇದು ಕಲ್ಲುಗಳಲ್ಲಿ ಎಲ್ಲ ಅದನ್ನು ಬಂಡೆಗಳ ಥರ ಇತ್ತು. ಸೊ ಆಂಜನೇಯ ಯೂಸ್ ಮಾಡ್ತಿದ್ದಿದ್ದು ಏನೋ ಸಮಥಿಂಗ್ ಕಲ್ಲುಗಳೆಲ್ಲ ಅಲ್ಲೇ ಇತ್ತು. ದಿಂಬು ಆ ಥರ ಎಲ್ಲ ಏನೋ ಹೇಳ್ತಾಯಿದ್ರು, ಹಾಸಿಗೆ ಅಂತ, ಆ ಥರ ಆಂಜನೇಯ ಯೂಸ್ ಮಾಡ್ತಿದ್ದಂತೆ ಇದೆಲ್ಲ. ಸೊ ಇದು ಬಂದು ಆಂಜನೇಯಂದು ಪುಷ್ಪಕ ವಿಮಾನ, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಆಂಜನೇಯ ಇದರಲ್ಲೇ ಹೋಗ್ತಾ ಇದ್ದಿದ್ದಂತೆ. ಸೊ ಅಲ್ಲೇ ಬರೆದಿತ್ತು. ಸೊ ಎಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಮತ್ತೆ ರೂಮಿಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಈವ್ನಿಂಗ್ 6 o'clock ಮತ್ತೆ ರಾಯರನ್ನ ನೋಡೋಕ್ಕೆ ಅಂತ ಹೋದ್ವಿ. ಯಾಕಂದರೆ ಬೆಳಗ್ಗೆ ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ದರ್ಶನ ಆಗಲಿಲ್ಲ, ಅಂದರೆ ಖುಷಿ ಆಗೋ ಥರ, ಯಾಕಂದರೆ ತುಂಬ ರಶ್ ಇದ್ದಿದ್ದರಿಂದ ನೋಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮತ್ತೆ ಹೆಂಗೂ ನಮಗೆ ಸಂಜೆ 10 o'clock ಇದ್ದಿದ್ದಲ್ವ ನೈಟು ಅಂದ್ಬಿಟ್ಟು ಮತ್ತೆ ನೋಡೋಣ ಒಂದು ರೌಂಡ್ ಅಂದ್ಬಿಟ್ಟು ಹೋದ್ವಿ. ಈ ಟೈಮಲ್ಲಂತೂ ಫುಲ್ ಫ್ರೀ ಇತ್ತು ಗೈಸ್, ಜನನೇ ಕಡಿಮೆ ಇದ್ದರು. ಸೊ ಕ್ಯೂನೂ ಇರಲಿಲ್ಲ, ಡೈರೆಕ್ಟ್ ಎಂಟ್ರಿ ಇತ್ತು. ಸೊ ನಾವು 3 ಸಲ ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ದೀವಿ.
ಸಖತ್ ಅಂದರೆ ಸಖತ್ ಖುಷಿ ಆಯಿತು. ರಾಯರನ್ನ ತುಂಬ ನೋಡ್ಕೊಂಡ್ವಿ ನಾವಂತೂ. ಸೊ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಅಂತೂ ನೋಡೋಕ್ಕೆ ಇನ್ನೂ ಸಖತ್ತಾಗಿತ್ತು. ಸೊ ಇವತ್ತು ಇನ್ನೂ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ, ಇವತ್ತು ರಥೋತ್ಸವ ಇತ್ತು. ರಥೋತ್ಸವ ಅಂದರೆ 4 ರಥಗಳಿದೆಯಂತೆ. ಅಂದರೆ ಕಂಚಿದು, ಸಿಲ್ವರು, ಗೋಲ್ಡ್ ಮತ್ತು ಇನ್ನೊಂದು ಯಾವುದೋ ಇದೆ. ಸೊ ಅದು 4ರಲ್ಲೂ ಕೂಡ ಒಂದು ರೌಂಡ್ ದೇವಸ್ಥಾನದ್ದು ಒಂದು ರಥದಿಂದ ಇನ್ನೊಂದು ರಥಕ್ಕೆ ಪೂಜೆ ಮಾಡಿ ಶಿಫ್ಟ್ ಮಾಡಿ ಮತ್ತೆ ಒಂದು ರೌಂಡ್ ಬರೋದು, ಈ ರೀತಿ ರಥೋತ್ಸವ ನಡೀತಾ ಇತ್ತು. ಸೊ ಅದನ್ನು ನೋಡೋಕ್ಕೆ ಸಕ್ಕತ್ತಾಗಿತ್ತು. ಸೊ ಅದನ್ನು ನೋಡಿದ್ವಿ. ಅದು ಆಲ್ಮೋಸ್ಟ್ ನಾವು ಹೋಗಿದ್ದು 6 o'clock. ಸೊ 8:30 ತನಕನೂ ನಡೀತು. ಸೊ ಅಲ್ಲೇ ನಿಂತ್ಕೊಂಡು ನೋಡಿದ್ವಿ ನಾವು. ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಕೊನೆಗೆ ಲಾಸ್ಟ್ ಚಿನ್ನದ ತೇರಲ್ಲಿ ತರ್ತಾ ಇದ್ದಾರೆ ಗೈಸ್, ನೋಡಿ. ಸೊ ಎಲ್ಲ ಮುಗೀತು. ಇವಾಗ ನಾವು ಊಟಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಹೊರಡ್ತಾ ಇದ್ದೀವಿ. ಸೊ ನೈಟು 10 o'clock ನಾವು ಅಲ್ಲಿ ಮಂತ್ರಾಲಯ ಬಿಟ್ವಿ. ಸೊ ಇಲ್ಲಿ ನಾವು ಈಗ ಮೈಸೂರಿಗೆ ಬಂದಾಗ 9 ಗಂಟೆ ಆಗಿತ್ತು. ಅಲ್ಲಿಂದ ಬಂದು ನಾವು ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್, ನನ್ನ ಮಂತ್ರಾಲಯ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್.